ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಯುದ್ಧ ಕೃತನಿಶ್ಚಯ. ಅಂದರೆ ಯುದ್ಧ ನಿರ್ಧಾರ ಆಗ್ಬಿಟ್ಟಿದೆ, ಯುದ್ಧ ಮಾಡಲೇಬೇಕು ಅಂತ. ಕೃಷ್ಣ ಯಾಕೆ, ಯಾವಾಗ, ಯಾರಿಗಾಗಿ ಈ ಮಾತನ್ನು ಹೇಳ್ದ ಅಂತ ನಾವೆಲ್ಲ ಆಲೋಚನೆ ಮಾಡಿದ್ರೆ, ಈ ಮಾತನ್ನು ಕೃಷ್ಣ ಅರ್ಜುನನಿಗೊಬ್ಬನಿಗಾಗಲಿ ಪಾಂಡವರಿಗೆ ಮಾತ್ರ ಆಗಲಿ ಹೇಳ್ದಿಲ್ಲ. ಈ ಬ್ರಹ್ಮಾಂಡದ, ಈ ಭೂಮಂಡಲದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಮಾತು ಅನ್ವಯಿಸಲ್ಪಡುತ್ತೆ. ಹೌದು ಫ್ರೆಂಡ್ಸ್, ಯುದ್ಧ ಕೃತನಿಶ್ಚಯ. ನಾವೆಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಲೇಬೇಕಾಗಿದೆ. ಹೇಗೆ ಅಂತೀರಾ? ನೋಡಿ, ಜೀವನ ಅನ್ನೋದು ಒಂದು ಗ್ರೇಟೆಸ್ಟ್ ಅಡ್ವೆಂಚರ್. ಅಂದರೆ ಅದೊಂದು ಸಾಹಸ. ಎಂತಹ ಸಾಹಸ ಅಂತಂದರೆ ಕಲ್ಪನೆಗೆ ಸಿಗುವಂಥ ಸಾಹಸ ಇದು. ಸೊ ಕೆಲವರ ಜೀವನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ಅಂದರೆ ಆಸಕ್ತಿದಾಯಕವಾಗಿ ಸಂಭ್ರಮ ಪಡುವಂತಹ ಜೀವನ ಆಗಿರುತ್ತೆ. ಅದೆಲ್ಲ ಅವ್ರದ್ದು ಒಂಥರ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸಸ್. ಅಂದರೆ ಎಲ್ಲರಿಗಿಂತ ಡಿಫ್ರೆಂಟ್ ಆದಂತಹ ಸುಖ ಸಂತೋಷದ ಕ್ಷಣಗಳನ್ನು ಹೊಂದಿರುವಂತಹ ಜೀವನ ಕೆಲವ್ರದ್ದಾಗಿರುತ್ತೆ. ಇನ್ನು ಕೆಲವ್ರದ್ದು ಆ ಥರ ಇರೋದೇ ಇಲ್ಲ. ಹಾಗಾದರೆ ಈ ಬದುಕಿನ ಸ್ವಭಾವವೇ ಈ ಸಾಹಸಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಈ ಒಂದು ಬ್ರಹ್ಮಾಂಡದ ಸಾಹಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವಾಗಿದೆ. ಅದನ್ನು ನಾವಿವತ್ತು ತಿಳಿಯೋಣ. ನಾವೆಲ್ಲರೂ ಕಾಡು ಪ್ರಾಣಿಗಳ ಬಗ್ಗೆ ತಿಳ್ಕೊಂಡಿರ್ತೀವಿ. ಸೌತ್ ಆಫ್ರಿಕಾ ಅಂತ ಒಂದು ಖಂಡ ಇದೆ, ನಿಮಗೆಲ್ಲರಿಗೂ ಗೊತ್ತು. ಅಲ್ಲಿ ವಿಪರೀತವಾದ ಕಾಡಿದೆ. ಅಲ್ಲಿಯವರ ಜನರಿಗೆ ಆ ಕಾಡು ಎಷ್ಟು ಚಿರಪರಿಚಿತ ಅಂತಂದರೆ, ಆ ಕಾಡಿನಲ್ಲಿರೋ ಪ್ರತಿಯೊಂದು ಪ್ರಾಣಿಗಳ ಬಗ್ಗೆ ಅವರು ತುಂಬಾ ಸಾಹಸಮಯವಾಗಿ ಅದ್ರ ಜೊತೆಗೆ ಬೇಟೆಗಿಳಿದಿರ್ತಾರೆ. ಅದರ ಎಲ್ಲ ಸ್ವಭಾವಗಳನ್ನು ತಿಳಿದುಕೊಂಡಿರ್ತಾರೆ. ನಮ್ಮ ಮನುಷ್ಯನ ಜೀವನದ ಎಷ್ಟೋ ಅಂಶಗಳನ್ನು, ಎಷ್ಟೋ ವಿಚಾರಗಳನ್ನು, ಎಷ್ಟೋ ಮೌಲ್ಯಗಳನ್ನು ನಾವು ಪ್ರಾಣಿಗಳ ಕಥೆಗಳಿಂದನೇ ತಿಳ್ಕೊಂಡಿದ್ದು ಉಂಟು. ಅದಕ್ಕಾಗಿ ಪಂಚತಂತ್ರದ ಕಥೆಗಳು, ಹೀಗೆ ಹತ್ತಾರು ರೀತಿಯೊಳಗೆ ಪ್ರಾಣಿಗಳಿಂದನೇ ನಾವು ಹಲವಾರು ವಿಷಯಗಳನ್ನು, ಮೌಲ್ಯಗಳನ್ನು ಕಲಿತಾ ಹೋಗ್ತೀವಿ. ಆದರೆ ಮನುಷ್ಯ ಯಾವ ಪ್ರಾಣಿಯ ಸ್ವಭಾವ ಹೇಗೆ, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ನನ್ನನ್ನು ನಾನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿಧ ವಿಧವಾಗಿ ತುಂಬ ನಿಖರವಾಗಿ ಸ್ಟಡಿ ಮಾಡಿದ್ದಾನೆ. ಆದರೆ ಮನುಷ್ಯ ಎಲ್ಲಿ ಸೋತಿದ್ದಾನೆ ಅಂತಂದರೆ, ತನ್ನನ್ನು ತಾನು ಪ್ರಾಣಿಗಳಿಂದ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಗೆದ್ದಂತಹ ಮನುಷ್ಯ ತನ್ನಿಂದಲೇ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಖಂಡಿತ ಸೋತಿದ್ದಾನೆ ಫ್ರೆಂಡ್ಸ್. ಹೇಗೆ ಅಂತೀರಾ? ನಮ್ಮಿಂದ ನಾವು ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು? ನಮ್ಮ ಕೆಲವೊಂದಿಷ್ಟು ಬೇಡವಾದ ಗುಣಗಳಿಂದ, ಕೆಟ್ಟ ಚಟಗಳಿಂದ, ನಮ್ಮ ಒಂದಿಷ್ಟು ದುಷ್ಕಲ್ಮಶ ಮನಸ್ಸಿನಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿಗೂ ನಮ್ಮಿಂದ ಸಾಧ್ಯ ಆಗಿಲ್ಲ. ಒಂದು ವಿಷಯ ಗೊತ್ತಾ ನಿಮಗೆ? ದ ಗ್ರೇಟೆಸ್ಟ್ ಆಫ್ ಆಲ್ ಎನಿಮೀಸ್ ಆಫ್ ಮ್ಯಾನ್ ಈಸ್ ಹಿಮ್ಸೆಲ್ಫ್. ಅಂದರೆ ಇಡೀ ಜಗತ್ತಿನ ಅತ್ಯಂತ ಕೆಟ್ಟ ಶತ್ರುಗಳಲ್ಲಿ ಮನುಷ್ಯನಿಗೆ ಯಾರು ಅಂದರೆ ಅವನಿಗವನೇ ಶತ್ರು. ಸೊ ವೈಯಕ್ತಿಕವಾಗಿ ಈ ಬೇರೆ ಪ್ರಾಣಿಗಳಿಗಿಂತ, ಈ ಜಗತ್ತಿನಲ್ಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳಿಗಿಂತ, ಅನಾಹುತಕಾರಿ ಬಾಂಬ್ಗಳಿಗಿಂತ, ಬೆದರಿಕೆಗಳಿಗಿಂತ ಮನುಷ್ಯ ತನ್ನ ಒಂದು ಭಯದಿಂದಲೇ ತಾನು ಸತ್ತು ಹೋಗ್ತಾನೆ. ಸೊ ಯಾವಾಗ ಮನುಷ್ಯ ತಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೋ ಆಗ ಅವನಲ್ಲಿ ಎಂತಹ ಭಯ ಉದ್ಭವ ಆಗುತ್ತೆ ಅಂತಂದರೆ, ಅದು ಎಂಥದ್ದೇ ವೆಪನ್, ಬಾಂಬ್, ಇನ್ಯಾವುದೇ ಒಂದು ಹಾನಿಕಾರಕ ವಸ್ತುವಿಗಿಂತ ಅಪಾಯಕಾರಿಯಾದಂತಹ ವಸ್ತು. ಹಾಗಾಗಿ ತನ್ನ ತಪ್ಪಿನ ಭಯವೇ ಜಗತ್ತಿನ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರ. ಸೊ ಹಾಗಾದರೆ ಇದನ್ನೆಲ್ಲ ನಾವು ಗೆಲ್ಲೋದಕ್ಕಾಗಲ್ವಾ? ನಾವು ಈ ಒಂದು ಬದುಕೆಂಬ ಸಾಹಸವನ್ನು ಸಕ್ಸಸ್ಫುಲಿ ಗೆದ್ದು ಬರಬೇಕು ಅಂತಂದರೆ ಮತ್ತೆ ನಾವು ಕೃಷ್ಣನ ದಾರಿಯನ್ನೇ ಹಿಡಿಬೇಕು. ಕೃಷ್ಣ ಹೇಳ್ತಾನೆ, ನಿನ್ನ ಅತ್ಯುತ್ತಮವಾದಂತಹ ಸ್ನೇಹಿತ ಬದಲಾದ ನಿನ್ನೊಳಗಿನ ವ್ಯಕ್ತಿಯೇ ಆಗಿರ್ತಾನೆ. ಹಾಗೆಯೇ ನಿನ್ನ ಅತ್ಯಂತ ಕೆಟ್ಟ ಶತ್ರು ಬದಲಾಗದೇ ಇರುವ ನೀನೇ ಆಗಿರ್ತೀಯ ಅಂತ. ಎಷ್ಟು ಸತ್ಯ ಅಲ್ವೇ? ಎಷ್ಟೋ ಬಾರಿ ನಮಗೆ ಹಾನಿ ಮಾಡುವಂತಹ ವ್ಯಕ್ತಿಗಳು, ವಿಷಯಗಳು ನಮ್ಮ ಕಣ್ಮುಂದೆ ಇದ್ದರೆ ಕೂಡ ನಮಗೆ ಗೊತ್ತಾಗಲ್ಲ. ಹಾಗಾದರೆ ನಮಗೆ ನಮ್ಮ ಸುತ್ತಲೂ ಇರುವಂತಹ ಈ ಸೂಕ್ಷ್ಮ ಶತ್ರುಗಳ ಬಗ್ಗೆ ತಿಳ್ಕೊಳ್ಳೋಣ.
ಶತ್ರು ಅಂದರೆ ಹೊರಗಿನವರೇ ಆಗಿರಬೇಕು ಅಂತ ಏನಿಲ್ಲ. ಶತ್ರು ಅಂದರೆ ನಮ್ಮಲ್ಲಿ ಇರತಕ್ಕಂತಹ ಬೇಡವಾದ ನಡೆಗಳು, ನುಡಿಗಳು, ಆಲೋಚನೆಗಳು ಇವೆಲ್ಲ ಕೂಡ ಶತ್ರುವಿಗಿಂತ ಅಪಾಯಕಾರಿಯೇ ಸರಿ. ಸೊ ನಾವು ಈ ಕಾಡು ಪ್ರಾಣಿಗಳ ಬಗ್ಗೆ ನಾವು ಅಡ್ವೆಂಚರ್ ಮಾಡೋದಕ್ಕೆ ಒಂದು ಕಾಡಿಗೆ ಹೋಗ್ತೀವಿ ಅಂತ ಅಂದ್ಕೊಡ್ರಿ. ಅಲ್ಲಿ ಯಾವುದೋ ಒಂದು ನದಿಯನ್ನು ದಾಟಿ ಹೋಗಬೇಕಾಗಿರುತ್ತೆ. ಆ ನದಿಯನ್ನು ದಾಟಿ ಹೋಗಬೇಕಾದ್ರೆ ನಾವು ಆಲ್ರೆಡಿ ಒಂದು ಶಿಪ್ನಲ್ಲಿ ಹೊರಟಿರ್ತೀವಿ. ನಾವು ಸುಸಜ್ಜಿತವಾದಂಥ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾಗಲೂ ಕೂಡ ಸೇಫ್ಟಿಗೆ ಅಂತ ಲೈಫ್ ಬೋಟ್ಸನ್ನು, ಲೈಫ್ ಜಾಕೆಟ್ಸನ್ನು ಇಟ್ಕೊಂಡಿರ್ತೀವಿ. ನಿಜ ಅಲ್ವಾ? ಯಾಕೆ ಆ ಥರ ಇಟ್ಕೊಂಡಿರ್ತೀವಿ ಅಂತಂದರೆ ನಮಗೆ ಗೊತ್ತು, ತೀರಾ ಅಪಾಯದ ಕ್ಷಣ ಬಂದರೆ ನಾವು ಲೈಫ್ ಬೋಟ್ನಲ್ಲಿ ಈ ಲೈಫ್ ಜಾಕೆಟ್ಸ್ಗಳನ್ನು ಬಳಸ್ಕೊಂಡು ಎಂಥದ್ದೇ ನೀರಲ್ಲಿ ಬಿದ್ದರೂ ಕೂಡ ಬರ್ಬೋದು ಅಂತ. ಸೊ ಇಷ್ಟೆಲ್ಲ ನಾವು ನಮ್ಮನ್ನು ನಾವು ಕೇರ್ಫುಲ್ಲಾಗಿ, ತುಂಬಾ ಹುಷಾರಾಗಿ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡಾಗಲೂ ಕೂಡ ಎಂಥದ್ದೇ ಲೈಫ್ ಬೋಟ್ನಲ್ಲಾಗಲಿ ಒಂದು ಸಣ್ಣ ಹೋಲ್ ಬಿದ್ದರೆ ಸಾಕು, ನಾವು ಬದುಕಿ ಬರುವ ಸಾಧ್ಯತೆ ತುಂಬ ಕಡಿಮೆ ಫ್ರೆಂಡ್ಸ್. ಯಾಕಂದರೆ ನಾವು ಎಂಥದ್ದೇ ಒಂದು ದಟ್ಟ ಕಾಡಡವಿಯಲ್ಲಿ ಹೊರಟಿದ್ದೀವಿ ಅಂತಂದ್ರೂ ಕೂಡ, ಎಷ್ಟೇ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದೀವಿ ಅಂತಂದ್ರೂ ಕೂಡ ಸಡನ್ನಾಗಿ ಬರುವಂತಹ ಅಪಾಯಗಳನ್ನು ನಾವು ಎದುರಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಸೊ ನಮ್ಮನ್ನು ನಾವು ಪ್ರಾಣಿಗಳಿಂದ, ಇನ್ಯಾವುದೋ ಶಸ್ತ್ರಾಸ್ತ್ರಗಳನ್ನು ಬಳಸಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬಹುದು. ಆದರೆ ನಮ್ಮ ಸುತ್ತಲೂ ಇರತಕ್ಕಂತಹ ಅಸಂಖ್ಯಾತವಾದಂತಹ ಈ ಸೂಕ್ಷ್ಮಾಣು ಜೀವಿಗಳಿದಾವಲ್ಲ, ಅವುಗಳಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಅವು ಮಿಲಿಯನ್ಸ್, ಬಿಲಿಯನ್ಸ್ ಸಂಖ್ಯೆಗಳಲ್ಲಿ ನಮ್ಮ ಸುತ್ತ ಯಾವಾಗಲೂ ಇರುತ್ತವೆ. ಸೊ ಹಾಗಾಗಿ ಎಲ್ಲ ಸಮಯದಲ್ಲೂ ಇರುತ್ತವೆ. ಸೊ ಪ್ರಕೃತಿಯ ಈ ಒಂದು ರಚನೆಯ ವಿರುದ್ಧ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ? ನಾವು ಎಲ್ಲಿಯವರೆಗೂ ಯಾವುದೇ ಒಂದು ರೋಗ ನಮಗೆ ಬರಬೇಕು ಅಂತಂದರೆ, ಯಾವುದೇ ಸೂಕ್ಷ್ಮಾಣುವಿನಿಂದ, ಫಾರ್ ಎಕ್ಸಾಂಪಲ್ ಕರೋನಾ ಬರಬೇಕು ಅಂತಂದರೆ ಸಡನ್ನಾಗಿ ಕೆಲವೇ ಸೆಕೆಂಡ್ಗಳೆಲ್ಲ ಅದು ಬಂದಿರೋದಿಲ್ಲ. ಆ ಸೂಕ್ಷ್ಮಾಣುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ನಂತರ ನಮ್ಮೊಳಗೆ ಇರತಕ್ಕಂತಹ ರೋಗ ನಿರೋಧಕ ಶಕ್ತಿಯ ಕಣಗಳು ಅವುಗಳ ವಿರುದ್ಧ ಹೋರಾಟ ಮಾಡುತ್ತೆ. ಎಲ್ಲಿವರೆಗೂ ಹೋರಾಟ ಮಾಡುತ್ತೆ ಅಲ್ಲಿವರೆಗೂ ಅವು ನಮ್ಮ ದೇಹದಲ್ಲಿ ಎಂಟ್ರಿ ತಗೊಳ್ಳಲ್ಲ. ಎಲ್ಲಿಗೆ ನಮ್ಮ ದೇಹದ ರೋಗ ನಿರೋಧಕ ಕಣಗಳು ನನ್ನಿಂದ ಆಗಲ್ಲ ಅಂತ ಸ್ಟಾಪ್ ಮಾಡುತ್ತೋ ಅಲ್ಲಿಗೆ ಅವುಗಳು ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಸೊ ಈ ಒಂದು ಜೀವನದ ಜಂಗಲ್ನಲ್ಲಿ, ಅಂದರೆ ಜೀವನದ ದಟ್ಟಡವಿಯ ಒಂದು ಹೋರಾಟದಲ್ಲಿ ಸೋಲನ್ನು ನಾವು ಒಪ್ಕೊಂಡಾಗ ಮಾತ್ರ ಯಾವುದೇ ಚಿಕ್ಕ ಕಣ ಬೃಹತ್ ಗಾತ್ರದ ಒಂದು ಶತ್ರುವಾಗಿ ನಮಗೆ ಪರಿಣಮಿಸುತ್ತೆ. ಹಾಗಾಗಿ ಈ ಸ್ಟ್ರಗಲ್ ಅನ್ನುವಂಥದ್ದು, ಈ ಹೋರಾಟ ಅನ್ನುವಂಥದ್ದು ನಿರಂತರವಾಗಿ ನಡೀತಾನೆ ಇರುತ್ತೆ. ಅದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಬದುಕೆಂಬ ದಟ್ಟಡವಿಯನ್ನು, ಇಲ್ಲಿ ಬರುವಂಥ ಅಪಾಯಗಳನ್ನು ಗೆಲ್ಲಬೇಕು ಅಂದರೆ ನಮ್ಮನ್ನು ನಾವು ಯಾವ ರೀತಿಯಾಗಿ ಶಸ್ತ್ರಸಜ್ಜಿತರಾಗಿ ಇಟ್ಕೊಳ್ಬೇಕು ಅದಕ್ಕಾಗಿ ಯಾವ ರೀತಿಯ ಪ್ರಾಪರ್ ಆಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ನಾವು ಬಳಸಬೇಕು. ಮನುಷ್ಯ ಎಷ್ಟೇ ಜಾಣನಾದರೂ, ಎಂಥದ್ದೇ ಸೈನ್ಯದ ಒಂದು ಟ್ರೈನಿಂಗನ್ನು ತಗೊಂಡು ಬಂದರೂ ಕೂಡ, ಎಂಥದ್ದೇ ಯುದ್ಧ ಭೂಮಿಯಲ್ಲಿ ನಿಪುಣನಾದರೂ ಕೂಡ ರೋಗಗಳ ವಿರುದ್ಧ, ನಮ್ಮ ಕರ್ಮ ಫಲಗಳ ವಿರುದ್ಧ, ನಮ್ಮ ಕೆಟ್ಟ ಆಲೋಚನೆಗಳ ವಿರುದ್ಧ, ಕೆಟ್ಟ ಚಟಗಳ ವಿರುದ್ಧ ಗೆಲುವನ್ನು ಸಾಧಿಸೋದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಒಂದು ಕೇರ್ಫುಲ್ನೆಸ್ ಬೇಕು, ಅಂದರೆ ಒಂದು ಸ್ವಯಂ ಕಾಳಜಿ ಬೇಕು, ಅತ್ಯುತ್ತಮವಾದ ಶ್ರದ್ಧೆ ಬೇಕು. ಇದ್ರ ಜೊತೆಗೆ ನಾನು ಎಲ್ಲವನ್ನ ಗೆಲ್ಲಬೇಕು ಅಂತಂದರೆ ನನ್ನಲ್ಲಿ ಸ್ಥಿರವಾದ ಮನಸ್ಸೊಂದು ಇರಬೇಕು ಅನ್ನುವಂತಹ ತಿಳುವಳಿಕೆ ಕೂಡ ಬೇಕು. ಹಾಗಾದರೆ ಭಗವಂತ ನಮಗಾಗಿ ಏನನ್ನು ಸಪೋರ್ಟಿವ್ ಆಗಿ ಕೊಟ್ಟೇ ಇಲ್ವಾ? ಈ ಯುದ್ಧವನ್ನು ಗೆಲ್ಲೋದಕ್ಕಾಗಿ ಖಂಡಿತ ಕೊಟ್ಟಿದ್ದಾನೆ. ದೇವರು, ಈ ಯೂನಿವರ್ಸ್, ಈ ಪ್ರಕೃತಿ ಬೆಲೆಯೇ ಕಟ್ಟೋಕ್ಕಾಗದೇ ಇರತಕ್ಕಂತಹ ಒಂದು ನಮಗೆ ಸ್ವರಕ್ಷಣೆಯ ಒಂದು ವೆಪನನ್ನು ಕೊಟ್ಬಿಟ್ಟಿದ್ದಾನೆ. ಅದೇನಪ್ಪ ಅಂದರೆ ಎಲ್ಲ ಮಷೀನ್ಗಳಿಗಿಂತ, ಎಲ್ಲ ಬಂದೂಕುಗಳಿಗಿಂತ ಪವರ್ಫುಲ್ ಆದಂತಹ, ಎಲ್ಲ ಶಸ್ತ್ರಾಸ್ತ್ರಗಳಿಗಿಂತ ಪವರ್ಫುಲ್ ಆಗಿರುವಂತಹ ನಮ್ಮ ಮೈಂಡ್, ನಮ್ಮ ಮನಸ್ಸು. ಹೌದು ಫ್ರೆಂಡ್ಸ್, ನಮ್ಮ ಮನಸ್ಸೆಂಬ ಅತ್ಯಂತಹ ಪ್ರಭಾವಶಾಲಿ ಶ್ರೇಷ್ಠವಾದಂತಹ ಶಸ್ತ್ರವನ್ನು ನಾವು ಸರಿಯಾಗಿ ಬಳಸಿದ್ದೇ ಆದರೆ ನಾವು
ಸದಾ ಕಾಲ ಯುದ್ಧ ಸನ್ನದ್ಧರಾಗಿರ್ತೀವಿ. ಎಂಥದ್ದೇ ಯುದ್ಧವನ್ನ ಗೆದ್ದು ಬದುಕ್ತೀವಿ. ಸೊ ಮನಸ್ಸು ಅನ್ನುವಂಥದ್ದನ್ನ ಅಷ್ಟು ಸುಲಭವಾಗಿ ಟ್ರೀಟ್ ಮಾಡಬೇಡಿ. ಹಾಗಾದರೆ ಮನಸ್ಸಿನ ಪರಿಕಲ್ಪನೆಯ ಬಗ್ಗೆ ಒಂಚೂರು ವಿಚಾರ ಮಾಡೋಣ. ಮನಸ್ಸು ಎಂತಹ ಸ್ಟ್ರಾಂಗ್ ಅಂತಂದರೆ, ನಾವು ಎಂಥದ್ದೇ ಮಷೀನ್ ಆಗಿರ್ಬೋದು, ಗನ್ ಆಗಿರ್ಬೋದು, ಎಂಥದ್ದೇ ವಿದ್ಯುತ್ತಿನ ಒಂದು ದೊಡ್ಡ ದೊಡ್ಡ ಅಪಾಯಕಾರಿ ಶಸ್ತ್ರ ಆಗಿರ್ಬೋದು, ವಿಷಕಾರಿ ಅನಿಲ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ರೋಗಾಣು ಆಗಿರಬಹುದು. ಇದುವರೆಗೂ ಔಷಧಿಯೇ ಕಂಡುಹಿಡಿದಿಲ್ಲ ಅನ್ನುವಂತಹ ರೋಗಾಣು, ಅದರಿಂದನೂ ಕೂಡ ಮನಸ್ಸೆಂಬ ಮಿತ್ರನೊಂದಿಗೆ ನಾವು ಸರಿಯಾಗಿದ್ದರೆ ಖಂಡಿತವಾಗಿಯೂ ನಾವು ಗೆಲುವನ್ನು ಪಡಿತೀವಿ. ಸೊ ಹೇಗೆ ನಮ್ಮ ಮನಸ್ಸನ್ನು ಅದಕ್ಕಾಗಿ ಶಕ್ತಿಶಾಲಿಯನ್ನಾಗಿ ಮಾಡುವಂಥದ್ದು? ಮನಸ್ಸು ಎಲ್ಲರಲ್ಲೂ ಇದೆ, ಆದರೆ ಶಕ್ತಿಶಾಲಿ ಮನಸ್ಸು ಎಲ್ಲರಲ್ಲೂ ಇಲ್ಲ. ನಮ್ಮ ಮನಸ್ಸನ್ನು ಶಕ್ತಿಶಾಲಿಗೊಳಿಸಿಕೊಳ್ಳುವ ಹೊಣೆ ನಮ್ಮದೇ ಆಗಿರುತ್ತೆ. ಅದು ಈ ಒಂದು ಶಕ್ತಿಶಾಲಿ ಮನಸ್ಸನ್ನುವಂಥದ್ದು ಬದುಕಿನ ಸಾಹಸಗಳ ಸಂಶೋಧನೆಯ ಅತಿ ದೊಡ್ಡ ಒಂದು ಭಾಗ. ಸೊ ನಮ್ಮ ಮನಸ್ಸಿನ ಮೇಲೆ ನಾವು ನಿಯಂತ್ರಣವನ್ನು ಹೊಂದುವುದು ಇದೆಯಲ್ಲ, ಕಂಟ್ರೋಲ್ಡ್ ಮೈಂಡನ್ನು ಇಟ್ಕೊಳ್ಳೋದು ಇದೆಯಲ್ಲ, ಇದು ಭಗವಂತನನ್ನು ಗೆದ್ದು ಬಂದಂತೆ. ಭಗವಂತನಿಗೆ ಸರಿಸಮವಾದ ಶಕ್ತಿಶಾಲಿಗಳು ನಾವಾದಂತೆಯೇ ಸರಿ. ಅದಕ್ಕಾಗಿ ನಾವು ಮನಸ್ಸನ್ನು ಗೆಲ್ಲಬೇಕು ಅಂತಂದರೆ ಅದು ನಮ್ಮ ಎಲ್ಲ ಸಂತೋಷಗಳ ಕೀಲಿಕೈಯಾಗಿರುತ್ತೆ, ನಮ್ಮ ಎಲ್ಲ ಗೆಲುವುಗಳ ಯಶಸ್ಸಾಗಿರುತ್ತೆ. ಸೊ ಹಾಗಾದರೆ ಇಷ್ಟು ಮೈಂಡನ್ನು ಪವರ್ಫುಲ್ ಮಾಡ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಮತ್ತೇನು ಮಾಡಬೇಡಿ. ಭಗವಂತನೊಂದಿಗೆ ನಾವು ಸರಿಸಾಟಿಯಾಗಿ ನಮ್ಮ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ನಾವು ಕೂಡ ದೇವರಷ್ಟೇ ಶಕ್ತಿಶಾಲಿ ಆಗಬೇಕು ಅಂದರೆ ಧ್ಯಾನದಿಂದ ಮಾತ್ರ ಸಾಧ್ಯ. ನಿರಂತರ ಧ್ಯಾನ ನಿಮ್ಮಲ್ಲಿನ ದೈವತ್ವವನ್ನು ಬಡಿದೆಬ್ಬಿಸುತ್ತೆ. ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ವೀಕ್ನೆಸ್ಸಸ್ಗಳನ್ನು ಗೆದ್ದು ನೀವೆಷ್ಟು ಶಕ್ತಿಶಾಲಿ ಅನ್ನುವಂಥದ್ದನ್ನು ನಮ್ಮ ಅರಿವಿಗೆ ತಂದುಕೊಡುತ್ತೆ. ಸೊ ಅತ್ಯಂತ ಸರಳವಾದ ಮಾರ್ಗ ಎಲ್ಲ ರೋಗಗಳನ್ನು ಗೆಲ್ಲುವಂಥದ್ದು, ಎಲ್ಲ ಹತಾಶೆಗಳನ್ನು ಗೆಲ್ಲುವಂಥದ್ದು, ಎಲ್ಲ ವಿಕೋಪಗಳನ್ನು ಗೆದ್ದು ತೋರಿಸುವಂಥದ್ದು ಮತ್ತೇನು ಅಲ್ಲ, ನಿಮ್ಮದೇ ಕಾನ್ಸ್ಟಂಟ್ ಮೈಂಡನ್ನು ನೀವು ಹೊಂದುವಂಥದ್ದು. ಸೊ ಸ್ಥಿರವಾದ ಮನಸ್ಸನ್ನು ಗಳಿಸುವುದು ಒಂದು ಶ್ರೇಷ್ಠವಾದ ಗಳಿಕೆ. ಸೊ ಹಾಗಾಗಿ ಸ್ಥಿರವಾದ ಮನಸ್ಸನ್ನು ಯಾವ ಅಂಗಡಿಯಿಂದ ಕೊಂಡ್ಕೊಂಡು ಬರೋದಕ್ಕಾಗೋದಿಲ್ಲ, ಅಥವಾ ಇನ್ಯಾರ್ದು ಹತ್ರ ಎರವಲು ಪಡೆಯೋದಕ್ಕಾಗೋದಿಲ್ಲ. ಸ್ಥಿರವಾದ ಮನಸ್ಸನ್ನು ಕಟ್ಟಬೇಕು, ಬೆಳೆಸಬೇಕು, ಬಳಸಬೇಕು. ಹಾಗಾಗಿ ಸ್ಥಿರವಾದ ಮನಸ್ಸನ್ನು ನಾವು ಹೊಂದಬೇಕು ಅಂತಂದರೆ ಅದಕ್ಕಿರೋ ಏಕೈಕ ಮಾರ್ಗ ಮೆಡಿಟೇಷನ್. ಆನಾಪಾನಸತಿ ಧ್ಯಾನವನ್ನು ಪ್ರತಿನಿತ್ಯ ಮಾಡ್ತಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿಕೃತಿಗಳನ್ನು, ಗೊತ್ತೇ ಇಲ್ಲದೆ ತಪ್ಪು ಕಲ್ಪನೆಗಳು, ತಪ್ಪು ಆಲೋಚನೆಗಳು, ತಪ್ಪು ಜಜ್ಮೆಂಟ್ಗಳನ್ನು ನಾವು ಇಟ್ಕೊಂಡು ಬಿಟ್ಟಿರ್ತೀವಿ. ಅವುಗಳನ್ನು ನಾವು ಇದು ತಪ್ಪು ಅಂತ ಸ್ವಯಂ ಆಗಿ ಅರಿತುಕೊಂಡು ಸರಿ ಮಾಡ್ಕೊಂಡು ಬಿಟ್ವಿ ಅಂತಂದರೆ ಖಂಡಿತ ನಮ್ಮ ಮನಸ್ಸೊಂದು ಶಸ್ತ್ರಾಸ್ತ್ರವೇ ಸರಿ. ಸೊ ಮನಸ್ಸನ್ನು ಇಷ್ಟು ರೀತಿಯಲ್ಲಿ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಧ್ಯಾನ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಪ್ರತಿನಿತ್ಯ ಧ್ಯಾನ ಮಾಡ್ತಾ ಶಕ್ತಿಶಾಲಿಯಾದ ಮನಸ್ಸನ್ನು ನಿರ್ಮಾಣಗೊಳಿಸಿಕೊಳ್ತಾ, ಹೇಗೆ ಒಬ್ಬ ವ್ಯಕ್ತಿ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ, ಬಡತನದ್ದೇ ಆಗಲಿ ಶ್ರೀಮಂತಿಕೆ ಆಗಲಿ, ಇರುವಂಥ ಒಂದೇ ಒಂದು ಬದುಕನ್ನು ಶ್ರೇಷ್ಠಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾವೊಂದು ರೋಗದ ವಿರುದ್ಧ, ಹತಾಶೆಯ ವಿರುದ್ಧ, ವಿಕೋಪಗಳ ವಿರುದ್ಧ, ಎಂಥದ್ದೇ ಸಂದರ್ಭಗಳ ವಿರುದ್ಧ ಒಂದೇ ಥರನಾಗಿ ಸಂತೋಷಭರಿತನಾಗಿ ಬದುಕಲು ಸಾಧ್ಯ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ ಅಷ್ಟೇ. ಅದಕ್ಕಾಗಿ ನಮ್ಮ ಜೊತೆ ಇಡೀ ಪ್ರಕೃತಿಯೇ ಇದೆ, ಇಡೀ ಬ್ರಹ್ಮಾಂಡವೇ ಇದೆ. ನಮ್ಮ ಸುತ್ತಲೂ ಎಷ್ಟೊಂದು ಒಳ್ಳೆಯ ವಿಚಾರಗಳಿವೆ. ನೋಡುವಂತಹ ದೃಷ್ಟಿಯೊಂದು ನಮ್ಮಲ್ಲಿರಬೇಕು ಅಷ್ಟೇ. ತಿಳಿದುಕೊಳ್ಳುವಂತಹ ಮನಸ್ಸು, ಆಸಕ್ತಿ ನಮ್ಮಲ್ಲಿರಬೇಕು ಅಷ್ಟೇ. ಸುತ್ತಮುತ್ತಲೂ ಎಷ್ಟೊಂದು ಒಳ್ಳೆಯ ವಿಷಯಗಳಿವೆ, ಧ್ಯಾನ ಇದೆ. ನಮ್ಮನ್ನು ನಾವು ಸೆಲ್ಫ್ ಡಿಸ್ಕವರಿ ಮಾಡ್ಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ದಾರಿ ಬೇಕಾ? ಸೊ ಇರುವುದೊಂದೇ ಬದುಕನ್ನು ತುಂಬಾ ತಿಳುವಳಿಕೆಯಿಂದ ಅರ್ಥ ಮಾಡಿಕೊಂಡು ಬದುಕಲ್ಲಿ ಬರುವಂಥ ಎಲ್ಲ ಏರುಪೇರುಗಳನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾ, ಎಲ್ಲವನ್ನ ಯುದ್ಧವನ್ನಾಗಿ ನೋಡದೆ ಗೆಲುವಾಗಿ ಪರಿವರ್ತಿಸಿಕೊಳ್ಳುವಂತಹ ಸನ್ನದ್ಧತೆ ನನ್ನಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥಕೊಂಡ್ರೆ ಖಂಡಿತ ಫ್ರೆಂಡ್ಸ್, ಈ ಬದುಕೊಂದು ಯುದ್ಧವಲ್ಲ, ಈ ಬದುಕೊಂದು ಗೆಲುವೇ ಸರಿ. ಬದುಕನ್ನು ಸದಾಕಾಲ ಬೈದುಕೊಳ್ತಾ ಬದುಕೋದನ್ನು ಬಿಟ್ಬಿಡಿ.
ಬದುಕನ್ನೋದು ಒಂದು ಭಗವಂತನ ಗಿಫ್ಟ್ ಇದ್ದ ಹಾಗೆ. ಈ ಗಿಫ್ಟನ್ನು ನಾವು ತುಂಬ ಕುತೂಹಲದಿಂದ ಓಪನ್ ಮಾಡಿದ್ರಷ್ಟೇ ಸಾಲದು, ಅದರ ಪ್ರತಿಯೊಂದು ಕಣವನ್ನು ತುಂಬಾ ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಬದುಕಿನ ಪ್ರತಿ ಕ್ಷಣಕ್ಕೂ ಒಂದು ಅರ್ಥ ಬರುವಂತೆ ಬದುಕಿ ತೋರಿಸ್ಬೇಕು ಅಂತಂದರೆ ನಿಜವಾಗ್ಲೂ ನಾವು ಮನಸ್ಸನ್ನು ಅರ್ಥಕೊಳ್ಬೇಕು. ಮನಸ್ಸು ಎಷ್ಟು ಪವರ್ಫುಲ್ ಅನ್ನೋದನ್ನು ತಿಳಿದುಕೊಳ್ಬೇಕು. ಹಾಗೆಯೇ ನಮ್ಮನ್ನು ನಾವು ಪವರ್ಫುಲ್ ಆಗಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಸದಾ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ಅದನ್ನು ನಾನು ಕಂಡ್ಕೊಂಡಿದ್ದೀನಿ ಕೂಡ. ಯು ಆರ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನಿಮ್ಮಂತಹ ಪವರ್ಫುಲ್ ಆದಂಥ ವ್ಯಕ್ತಿ ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಅದು ನಿಮಗೆ ನೀವೇ ಸಾಟಿ. ನಿಮ್ಮನ್ನು ಹೊರತಾಗಿ ಬೇರೆ ಯಾರು ನಿಮಗೆ ಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಲ್ಲಿ ಬರುವಂಥ ಎಲ್ಲ ಸಂದರ್ಭಗಳನ್ನ ಇದು ಒಂದು ನನಗೆ ಬಂದಿರತಕ್ಕಂತಹ ಕಷ್ಟ ಅನ್ನೋ ದೃಷ್ಟಿಯಿಂದ ನೋಡೋದನ್ನ ಬಿಟ್ಬಿಡಿ, ಇದೊಂದು ಸೋಲು ಅಂತ ಅನ್ಕೊಳ್ಳೋದನ್ನ ಬಿಟ್ಬಿಡಿ. ಎಲ್ಲವನ್ನ ನಗುನಗುತ್ತಾ ಸ್ವೀಕಾರ ಮಾಡಿ. ಯಾಕೆಂದ್ರೆ ಎಲ್ಲವನ್ನ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿದೆ, ನಿಮ್ಮ ಮನಸ್ಸಿಗಿದೆ. ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ, ನಿಮ್ಮ ಮನಸ್ಸನ್ನ ಸನ್ನದ್ಧವನ್ನಾಗಿ ಮಾಡ್ಕೊಳ್ಳಿ. ಸುತ್ತಲೂ ಕೂಡ ಸನ್ನದ್ಧತೆ ಒಂದು ಎಂತಹ ಸಮಸ್ಯೆಗಳನ್ನು ಕೂಡ ದಾಟಿ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಪ್ರಜ್ವಲಿಸುವಂತೆ ಮಾಡುತ್ತೆ. ಸೊ ಬಿ ರೆಡಿ ಫಾರ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ಬಿ ರೆಡಿ ಟು ಎಂಜಾಯ್ ಅಂಡ್ ಸೆಲೆಬ್ರೇಟ್ ಯುವರ್ ಲೈಫ್. ಸೊ ಬದುಕು ಅನ್ನುವಂತಹ ಯುದ್ಧವನ್ನ ಸನ್ನದ್ಧರಾಗಿ ಗೆದ್ದು ನೀವು ತೋರಿಸ್ತೀರಿ, ಮಾದರಿ ಆಗ್ತೀರಿ. ಎಲ್ಲರ ಬದುಕಿನ ಯುದ್ಧವನ್ನ ಗೆಲ್ಲೋದಕ್ಕೆ ದಾರಿ ದೀಪವಾಗ್ತೀರಿ ಅಂತ ನಾನು ಆಶಾ ಪಡ್ತಾ ಇವತ್ತಿನ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಮಾತ್ರ ನೀವು ಇದನ್ನ ಶೇರ್ ಮಾಡಿ. ಇನ್ನೊಬ್ಬರಿಗೆ ಇದರಿಂದ ಕಿಂಚಿತ್ತಾದರೂ ಧೈರ್ಯ, ಒಂದು ಆಶಾಭಾವನೆ ಮೂಡುತ್ತೆ ಅಂತ ನಿಮಗೆ ಅನಿಸಿದ್ರೆ ಖಂಡಿತ ನೀವು ಈ ಕೆಲಸವನ್ನು ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.